ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತು ಆಶ್ರಮಕ್ಕೆ ಎಷ್ಟು ಜನ ಎಷ್ಟೆಷ್ಟು ಸಮಸ್ಯೆ ತೊಗೊಂಬರ್ತಾರಪ್ಪ ಅಂತಂದ್ರೆ, ಬಹುಶಃ ನಾನು ಕಲಿಸ್ಲಿಕ್ಕೆ ಹತ್ತಿ 65 ವರ್ಷ ಆಯಿತು. ಯೋಗವನ್ನು ಕಲಿಸ್ಲಿಕ್ಕೆ ಹತ್ತಿ ಅದ್ರ ಜೊತೆಗೆ ಯಂತ್ರ ಮಂತ್ರ ತಂತ್ರದ ಅಧ್ಯಯನ ಮಾಡಿಕೊಂಡು ಜನರಿಗೆ ಉಪಕಾರ ಮಾಡ್ಬೇಕು ಅಂದ್ಕೊಂಡು ಹೋಗ್ಬೇಕಂತೀವಿ. ನಾನು ಗಮನಿಸ್ತಾ ಇದ್ದೀನಿ, ಜನ ಇವತ್ತು ಸಮಸ್ಯೆ ತೊಗೊಂಡ್ಬರ್ತಾರಲ್ಲ, ಆ ಸಮಸ್ಯೆಗಳು ದೇವರು ಕೊಟ್ಟಿದ್ದಲ್ಲ, ಸ್ವಯಂ ನಿರ್ಮಿತ ಹುಟ್ಟಿಸ್ಕೊಂಡದ್ದು. ಈಗ ನೀವು ಒಬ್ಬನೇ ಅದೇ, ಹಿಂದಿನ ಮದುವೆ ಆಗಿಲ್ಲ, ನೀ ಸುಖದಂದಿದೆ. ಈಗ ನೀ ಸುಖದಂದಿದೆ, ಯಾವಾಗ ನೀ ಮದುವೆ ಹಾಕಿ ಸುಖ ತಪ್ತದೆ, ಸುಖ ತಪ್ತದೆ. ಎಷ್ಟು ಜನ ಇಲ್ಲಿ ಮದುವೆ ಆಗಲಿ ಅಂತ ಬರ್ತಾರ. ಹೌದಾ? ನಾನು ಅವ್ರಿಗೆ ಏನು ಹೇಳೋದಪ್ಪ ಅಂತಂದ್ರೆ, ನೋಡ್ರಿಪ್ಪ ಮದುವೆ ಆಗ್ಬೇಕಂತಿರಲ್ಲ, ಎಷ್ಟೋ ಜನ ಮದುವೆ ಆಗ್ಯಾರ ಲೋಕದೊಳಗೆ. ಒಂದು 10 ಮಂದಿ ಇಂಟ್ರಿ ತೋರಿ, 10 ಮಂದಿ ಇಂಟ್ರಿ ತೋರಿ. ಯಾಕ್ರಿ ನೀವು ಆರಾಮದೇರೇನ್ರಿ ಮದುವೆ ಆಗಿ? ಯಾಕಂದ್ರೆ ನಾನು ಮದುವೆ ಆಗ್ಬೇಕಂತೀನಿ ಅಂತ ಹೋಗಿ ಕೇಳು ಅಂತ ಹೇಳ್ತೀರ. ಅವ್ ಹೋಗಿ ಕೇಳ್ಕೊಂಡ್ಬರ್ತಾರ. ಎಲ್ಲರೂ ಬ್ಯಾಡ ಅಂತಾರ ಅವಾಗ. ಯಪ್ಪೋ ನೀ ಆರಾಮದಿ ಹೋಗ್ಬಾರ ಅಂತಾರ. ನೀ ಆರಾಮದಿ, ನಾವು ತಪ್ಪು ಬಿಡ್ತೀವಿ ಮದುವೆ ಆಗಿ, ದಯವಿಟ್ಟು ಮದುವೆ ಆಗ್ಬೇಡ ಅಂತಾರ. ಅವಾಗ ಬರ್ತಾರ ಗುರುಗಳು, ಎಲ್ಲರೂ ಹೆಂಗೆ ಹೇಳ್ಕೊಂತಾರ. ಅದು ನನಗೆ ಅವ್ರ ಮ್ಯಾಲ ನಂಬಿಕೆ ಬರೋದು ಅಂತ ಕೂಡ ಅವನು ಮದುವೆ ಆಗ್ಬಿಡ್ತಾನ. ಏನಾಯ್ತು ಈಗ? ಅವನು ಅನುಭವಿಸ್ತಾನ, ಯಪ್ಪೋ ನಾನು ಬದುಕಿನ ಮುಂಚೆಗೆ ಆರಾಮಿದ್ದೆ ಆಗ್ಬೇಕು. ಮತ್ತೆ ಯಾಕೆ ಮದುವೆ ಆದಪ್ಪ ಅಂದ್ರೆ, ಅವರೆಲ್ಲ ಹೇಳಿದ್ದು ಕರೆಕ್ಟ್ ಐತಿಲ್ಲೋ ಅಂತ ದೊಡ್ಡಾಗ ನಾ ಮದುವೆ ಆದ ಅಂತ ನಾವು ಅರ್ಥ ಆಗ್ತಾನ. ಅಂದ್ರೆ ಜಗತ್ತಿನ ಜನರು ಹೆಂಗದಾರಪ್ಪ ಅಂದ್ರೆ, ಇವತ್ತು ರೊಕ್ಕಿದ್ದವ್ರ ಹತ್ರ ಸುಖ ಇಲ್ಲ. ಎಷ್ಟು ಮಂದಿ ಕಡೆ ಇವತ್ತು ಮೊದಲ ಬರೇ 1,000-2,000 ಇದ್ರೆ ಖುಷಿ ಆಗ್ತಿತ್ತು ಮನುಷ್ಯಾಗ. ಇವತ್ತು ಕೋಟಿ ಇದ್ರು ಖುಷಿ ಇಲ್ಲ. ರಾಜಕಾರಣಿಗಳ ಕಡೆ ನೋಡ್ಬೇಕಾರೆ 1 ಕೋಟಿ ಅಲ್ಲ, 10 ಕೋಟಿ ಅಲ್ಲ, 100 ಕೋಟಿ ಅಲ್ಲ, 1000 ಕೋಟಿ ಇದ್ರು ಮತ್ತೆಲ್ಲ ಬೇಕಂತಾರ ಅವರು. ಇನ್ನೂ 100 ತಲೆಮಾರು ತಿನ್ನುವಷ್ಟು ಆಸ್ತಿ ಇದ್ರು ನಂಬೇಕಂತಾರ ಅವರು. ಎಲ್ಲ ತಪ್ಪೈತಿ. ಮದುವೆ ಇದ್ರೂ ಸುಖ ಇಲ್ಲ, ಮದುವೆ ಆಗಿದ್ರು ಸುಖ ಇಲ್ಲ, ಮದುವೆ ಆಗಿದ್ರು ಸುಖ ಇಲ್ಲ. ಆಸ್ತಿ ಇದ್ರೂ ಸುಖ ಇಲ್ಲ, ಆಸ್ತಿ ಇಲ್ಲದೆ ಇದ್ರೂ ಸುಖ ಇಲ್ಲ. ಸುಖ ಎಲ್ಲಿದೆಪ್ಪ? ಎಲ್ಲಿ ಸುಖ? ಈ ಸುಖ ಅನ್ನೋದೇನಂತ, ಈ ಸುಖದ ಹುಡುಕಾಟದೊಳಗ ಎಲ್ಲರೂ ಬಂಟಾರ. ಹೌದಾ? ನೀನು ರೊಕ್ಕ ಇಲ್ಲ, ಈಗ ಹೆಂಗಾರ ಮಾಡಿ ರೊಕ್ಕ ಗಳಿಸ್ಬೇಕಂತ. ಹೌದಾ? ಆದ್ರೆ ಇವತ್ತು ಪ್ರಾಮಾಣಿಕವಾಗಿ ಗಳಿಸ್ತಕ್ಕಂಥ ತಂತ್ರ ಹೋಗ್ಬಿಟ್ಟೈತಿ. ಎಲ್ಲರೂ ದಿಢೀರಾಗಿ ಶ್ರೀಮಂತ. ಹೌದಾ? ಈಗ ನೋಡಿ, ನೀನೇನ ಪಾಪ ಈಗ ಶುರು ಮಾಡಿದೆ ಬರೀ 200 ರೂಪಾಯಿ ಅಂತ. ಅವ 50,000 ಕೇಳಿದೆ. 50,000 ಕೇಳ್ತಾರ. ಬರೀ ಒಂದು ದೀಕ್ಷಾ ಕೊಟ್ರೆ 50,000 ಕೇಳ್ತಾರ. ಅದು ಎಷ್ಟು ಆಯ್ತು? ದಿನ 10 ಮಂದಿ 20 ಮಂದಿ ದೀಕ್ಷಾ ಕೊಟ್ರೆ 5 ಲಕ್ಷ ಆಯ್ತು. ದಿವ್ಸಕ್ಕೆ 5 ಲಕ್ಷ ಅಂದ್ರೆ ಎಷ್ಟಾಯ್ತು? ಒಂದು ತಿಂಗಳು 1.5 ಕೋಟಿ ಆಯ್ತು. 1.5 ಕೋಟಿ ಅಂದ್ರೆ ಏನು? 1 ವರ್ಷಕ್ಕೆ 18 ಕೋಟಿ ಆಯ್ತು. 1 ವರ್ಷಕ್ಕೆ 18 ಕೋಟಿ ಹೆಂಗೆ ಗಳಿಸ್ತಾರ ಅವರು? ಹಿಂಗ ಯೂಟ್ಯೂಬ್ನವರು ಹರಾಮಿ ರೊಕ್ಕ ತಿನ್ನಾಗ ಹಚ್ಬಿಟ್ರೆ ಮಾಡೋದು. ನಾನು ನಿನಗೂ ಬರ್ತಾವ ರೊಕ್ಕ, ನಾನು ನಿನಗೂ ರೊಕ್ಕ ಬರ್ತಾರ, ಗ್ಯಾರಂಟಿ ಬರ್ತಾವ. ಯಾಕೆ ಇವತ್ತು ಚಂದ ದುಡಿದ್ರೆ 4 ರೂಪಾಯಿ ಕೊಡಿದ್ರು ಯಾರು? ಅದಕ್ಕೆ ಪ್ರಾಮಾಣಿಕವಾಗಿ ದುಡಿದ್ರೆ ಎಲ್ಲರೂ ತಪ್ಪಿಸು ಬಿಟ್ಟಾರ. ಯಾರು ದುಡಿಯಕ್ಕೆ ತಯಾರಿಲ್ಲ. ಒಟ್ಟು ಹಿಂಗ ಪಾಯ ಮಿಡಿ ರೊಕ್ಕ ಗಳಿಸ್ಬೇಕು. ಒಟ್ಟು ಶ್ರಮ ಇಲ್ಲದ ಪರಿಶ್ರಮ ಇಲ್ಲದ ದುಡಿಮೆ ಬರಬೇಕಿಲ್ಲ. ಆದ್ರೆ ಮಹಾತ್ಮ ಗಾಂಧಿ ಏನು ಹೇಳಿದ್ರು? 7 ಸೀನ್ಸ್ ಅಂತಾರ ಅವರು, 7 ಮಹಾಘಾತಕಗಳು. ಹೌದಾ? ಮೀರಿದ ಸ್ವಾತಂತ್ರ್ಯ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯದ ಅದೇ ದೊಡ್ಡ ಹೆಡಾಕ್ ಆಗೈತೆ. ಅದು ಸ್ವಾತಂತ್ರ್ಯದ ಕರೆ ಅದೇ ದೊಡ್ಡ ಹೆಡಾಕ್ ಆಗೈತಿ. ಎಲ್ಲರೂ ಸ್ವಾತಂತ್ರ್ಯ ಹಿಂಗೆ ಎಲ್ಲ ಬೇಕು. ಮೋದಿನೂ ಬೇಕು ಅಂತಾರ, ಎಲ್ಲರೂ ಬೇಕು ಅಂತಾರ, PSI ಹೊಡಿತಾರ. ಸ್ವಾತಂತ್ರ್ಯ ಆದ್ರೆ ಇತಿಮಿತಿ ಗೊತ್ತಿಲ್ಲ ಅವರಿಗೆ. ಮೀರಿದ ಸ್ವಾತಂತ್ರ್ಯ. ಭೀತಿ ಇಲ್ಲದ ಶಾಸನ. ಶಾಸನ ಸಾಕಷ್ಟು ಅದಾವ, ಯಾರಿಗೂ ಅಂಜಿಕೆ ಇಲ್ಲ. ಹೌದಾ? ಅದಕ್ಕೆ ಭಾರತ ದೇಶ ಸ್ವರ್ಗ ಇದು, ಪಾತಕಿಗಳ ಸ್ವರ್ಗ ಇದು. ಯಾಕಂದ್ರೆ ಇಲ್ಲಿ ಇದು ನಡೀತಾವಲ್ಲ, ಏನು ಕಾನೂನು ಭಯಂಕರ ವೀಕ್ ಅದು. ಅದು ಸ್ಟ್ರಾಂಗ್ ಐತಿ, ಬಟ್ ಅದು ವೀಕ್ ಮಾಡ್ಯಾರ ಕೆಲವು.
ಬರ್ತದ. ಹೀಗಾಗಿ ಎಲ್ಲ ನೋಡಿ ಎಷ್ಟು ಮಂದಿ ನಟರು ಸಲ್ಮಾನ್ ಖಾನ್ ಹಿಡ್ಕೊಂಡು ಎಲ್ಲ ಹಿಡ್ಕೊಂಡು ಈ ಕತೆ ಆಗೈತಿ. ಆರಾಮ ಅಡ್ಡಾಡ್ತಾರೆ. ಒಂದು ಬೇಗ ತೊಗೊಂಬಂದ್ರೆ ಬೈತಪ್ಪ. ಯಾರ್ಯಾರು ಪಾಪಿಸ್ಟ್ ಅದಾರ, ಮಹಾಪಾತಿ ಕೇಳಿದಾರ, ಕಾನೂನ ಕುಣಿಕೆ ತಪ್ಪಿಸ್ಕೊಂಡಾರ, ಆರಾಮ ಅಡ್ಡಾಡ್ತಾರ ಅವರು. ಅದಕ್ಕೆ ಎಲ್ಲಾ ಕಡೆ ಇದು ಮಾಡಿದವರು ಭಾರತ ಭಾಳ ಬೆಸ್ಟ್ ಅದ. ಭಾರತದ ಕೋರ್ಟ್ನ್ಯಾಗ ನಮ್ಮ ಕೇಸ್ ಇದ್ರೆ ಸೇಫ್ ಇರ್ತೈತಿ, ಇಲ್ಲೇ ಬರ್ತಾರೆ. ಅದಕ್ಕೆ ಮಹಾತ್ಮ ಗಾಂಧಿ ಅವತ್ತು ಹೇಳಿದ, ಅದು ಯಾರು ಫಾಲೋ ಮಾಡ್ತಾರ? ಹೌದಾ? ವಿಧಾನಸೌಧಕ್ಕೆ ಹೋಗ್ರಿ, ಕಾಯ್ಬೇಕು ಕೈಲಾಸ ಅಂತ ಬರ್ತಾರ. ಹೌದಾ? ನೋಡಿದೀನಿ. ಹೌದಾ? ಸರ್ಕಾರ ಕೆಲಸ ದೇವ್ರ ಕೆಲಸ. ಏನು ಅದಕ್ಕೇನು ಅರ್ಥ ಐತೆ ಅನ್ನೋದು ಬರೀತಾರ. ನಮ್ದು ಏನದಪ್ಪ ಅಂದ್ರೆ ನಾವು ಜಾನ ದಡ್ಡರು, ಜಾನ ಮೂರ್ಖರು ನಾವು. ಈಗ ಏನ್ ಮಾಡಿದ್ರೆ ಏನ್ ತಪ್ಪಾಗತ್ತ, ಇದು ಪಾಪ ಐತಿ ಎಲ್ಲ ಗೊತ್ತಾಗತ್ತ. ಆದ್ರೆ ಅದು ಪಾಲನ ಮಾಡೋದಿಲ್ಲ. ನಾವು MA ಕಲ್ತೀವಿ, BA ಕಲ್ತೀವಿ, BE ಕಲ್ತೀವಿ. ಜಾನ ಮೂರ್ಖರದ್ದು ಯಾಕಂತೇನಪ್ಪ ಅಂದ್ರೆ, ಈಗ ನೀವು ಹೊಲ ಹಾಕಿರ್ತೀವಿ, ಹೊಲ ಹಾಕಿರ್ತೀವಿ, ಸುತ್ತಲೂ ಬೇಲಿ ಕಟ್ತೀವಿ, ಬೇಲಿ ಕಟ್ಟೊಂದು ಬೋರ್ಡ್ ಹಾಕ್ತೀವಿ, ಬೇಲಿ ಬೋರ್ಡ್ ಹಾಕ್ತೆ, ಇಲ್ಲಿ ಕತ್ತಿಗಳಿಗೆ ನಾಯಿಗಳಿಗೆ ಪ್ರವೇಶ ಆಗ್ತದೆ. ಏನಾಯ್ತು? ಕತ್ತಿಗಳಿಗೆ ನಾಯಿಗಳಿಗೆ ಪ್ರವೇಶ ಏನಾಗುತ್ತೆ ಹಾಕಿದ್ರೆ? ಪ್ರವೇಶ ಇರೋದಿಲ್ಲ, ಬಂದ್ ಆಗ್ತದೆ. ಅಲ್ಲ, ಕತ್ತಿಗಳಿಗೆ ನಾಯಿಗಳಿಗೆ ಪ್ರವೇಶ ಓದ್ತಾವ ಬೋರ್ಡ್ ಓದ್ತಾವ ಬರ್ತಾವ. ಮುಂದೆ ಇಲ್ಲೇ ಮತ್ತೊಂದು ಐತೆ, ಇಲ್ಲಿ ಒಂದಕ್ಕೆ ಮಾಡಬಾರದು, ಇಲ್ಲಿ ಮೂತ್ರ ಮಾಡಬಾರದು ಅಂತ ಬರೆದಿರ್ತಾರ. ಇಲ್ಲಿ ಸಂದಾಸ್ ಮಾಡಬಾರ್ದು, ಇಲ್ಲಿ ಉಳಬಾರ್ದು ಅಂತ ಬರ್ದಿರ್ತಾರ. ಅಲ್ಲಿ ಏನಿರ್ತಾವ ಹೊಸ ಇರ್ತದೆ, ಅಲ್ಲೇ ಮಾಡ್ತಾರೆ. ಮತ್ ಏನ್ ವ್ಯತ್ಯಾಸ ಅಂತ? ಕತ್ತಿಗಳಿಗೆ ಪ್ರವೇಶವಿಲ್ಲ, ಅವು ಓದಾಕ್ ಕೊಡ್ಲಿಲ್ಲ, ಹೌದು. ಇಲ್ಲಿ ಒಂದಕ್ಕೆ ಮಾಡಬಾರ್ದು ಅಂತ ಬರೆದ್ರ ಓದ್ತಾರ, ಮಾಡ್ತಾರ. ಸಿಗರೇಟ್ ಸೇದಬಾರದು, ಬರೀ ಹಿಂಗ್ ಮಾಡ್ತಾರೆ ಜಗತ್ತಲ್ಲಿ ತುಂಬಾ, ನಮ್ಮ ದೇಶದ ತುಂಬಾ. ಸ್ಮೋಕಿಂಗ್ ಇನ್ ಇಂಜುರಿ ಹೆಲ್ತ್ ಅಂತಾರ, ಮದ್ಯಪಾನ ವರ್ಜನೆ ಮಾಡ್ಬೇಕಂತಾರ. ಸರ್ಕಾರ ಸಿಕ್ಕಾಪಟ್ಟೆ ಬರ್ತದೆ, ಟ್ಯಾಕ್ಸ್ ಬರ್ತದೆ. ಹೀಗಾಗಿ ಮಾಡೋದಿಲ್ಲ ಅವರು, ಮತ್ತೆ ಬೋರ್ಡ್ ಬರೆಸ್ತಾರ. ಏನು ಅದಕ್ಕೆ ನಾವು ಮಾತಾಡ್ತೀವಿ, ಒಂದು ಕಾರ್ಯ ಇಲ್ಲ ಅಂತ. ನಮ್ಮ ದೇಶದೊಳಗೆ ಏನಪ್ಪಾ ಅಂದ್ರೆ ಟನ್ ಗಟ್ಟಲೆ ಮಾತಾಡ್ತೀವಿ, ಆಚರಣೆ ಯಾರಿಗೂ ಇಲ್ಲ. ಬಸವಣ್ಣವ್ರು ಮಾತಾಡ್ತೀವಿ, ಆಚರಣೆ ಯಾರಿಗೂ ಇಲ್ಲ. ಅದಕ್ಕೆ ಯಾರು ಆಚರಣೆ ಮಾಡ್ತಾರ ಅವರೇ ಸಂತರು. ನೀ ಏನ್ ಮಾತಾಡ್ತಿ ಅದನ್ನ ಫಾಲೋ ಮಾಡ್ಬೇಕು. ಏನ್ ಮಾಡ್ತೀರಿ ಅಷ್ಟು ಸರಳ ಅನ್ನತ್ತೆ. ಎಂತೆಂಥವ್ರು ಸೋತಾರ, ನೀ ಯಾವ ಲೆಕ್ಕ? ಎಂತೆಂಥವ್ರು ಸೋತಾರಪ್ಪ ಅದ್ರಾಗ, ಹೌದಲ್ಲ? ಈಗ ಯಾರ್ಯಾರು ಆಚರಣೆ ಮಾಡ್ತಿಲ್ಲ. ಧರ್ಮದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಧರ್ಮದ ಆಚರಣೆ ಮಾಡ್ತಿಲ್ಲ. ಅದಕ್ಕೆ ಹೋರಾಟ ಮಾಡ್ತಾರೆ, ಸಾಯ್ತಾರ ಸಮಾಜ. ಆದ್ರೆ ಈ ನಮ್ಮ ವೀರ ಶೈವ ಧರ್ಮ, ಹಿಂದೂ ಧರ್ಮ, ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತೀವಿ. ಆದ್ರೆ ಹಿಂದೂ ಧರ್ಮ ಬಗ್ಗೆ ಪೂರ್ಣ ನಮ್ಗೆ ಗೊತ್ತೇ ಇಲ್ಲ. ಅದಕ್ಕೆ ಹೋರಾಡ್ತೀವಿ, ಸಾಯ್ತೀವಿ ನಾವು. ಗೊತ್ತೇ ಇಲ್ಲ. ಹಂಗೆ ಎಲ್ಲ ಧರ್ಮಗಳು ಹಂಗೆ. ಯಾರು ಧರ್ಮದ ಬಗ್ಗೆ ಓದುದಿಲ್ಲ, ಧರ್ಮ ಗ್ರಂಥಗಳನ್ನು ಓದುದಿಲ್ಲ. ಧರ್ಮ ಗ್ರಂಥ ಓದ್ತಿರ್ಬೋದು, ಪಾಲನೆ ಮಾಡೋದಿಲ್ಲ. ಮತ್ತೆ ಏನಾಯ್ತಪ್ಪ? ಏನಾಯ್ತು ಹೇಳು? ನನ್ನ ಮಾತು ಕೇಳಿದ್ರೆ ಬೇಜಾರಾಗುತ್ತೆ. ಬೇಜಾರಾಗ್ತದ. ಯಾಕೆ ಬೇಜಾರಾಗ್ತದಪ್ಪ ಅಂದ್ರೆ, ನಾ ಹೇಳಿದ ಸತ್ಯ ಅದ. ಸತ್ಯ ಎಲ್ಲ ಕೇಳಿದ್ರೆ ಬೇಜಾರಾಗ್ತದೆ. ಸತ್ಯ ಕರ್ಣ ಕಠೋರ ಅಂತಾರ, ಹೌದಲ್ಲ? ಅದಕ್ಕೆ ಸತ್ಯವನ್ನ ಅದಕ್ಕೆ ಯೋಗ್ಯದೊಳಗೆ ಬರ್ತದ. ಸತ್ಯಂ ಬ್ರೂಯಾತ್ ಹಿತಂ ಬ್ರೂಯಾತ್, ಸತ್ಯಂ ಬ್ರೂಯಾತ್ ಹಿತಂ ಬ್ರೂಯಾತ್, ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಅದಕ್ಕೆ ಇವತ್ತು ಏನು ಎಲ್ಲರೂ ಕಲ್ತಾರಪ್ಪ ಅಂದ್ರೆ, ಸಹಜವಾದ ಸತ್ಯವನ್ನು ಬಿಟ್ಬಿಟ್ರು, ಅಸಹಜವಾದ ಸತ್ಯವನ್ನು ಮಾತಾಡ್ತಾರೆ. ಅಂದ್ರೆ ಉದಾಹರಣೆಗೆ ನೀವು ಮನ್ಯಾಗ ಇರ್ತಿ, ಮನ್ಯಾಗಿಲ್ಲ ಅಂತ ಹೇಳ್ತಾರೆ. ಮಕ್ಕಳಿಗೆ ಅಂತ ಹೇಳ್ತಾರೆ, ಮನೆಗಿಲ್ಲ ಅಂತ ಹೇಳ್ತಿರ್ತಾರೆ. ಒಳಗಿರ್ತಾರ, ಅವ ಬಂದಪ್ಪ ಅಂತ ಮನ್ಯಾಗ ಇಲ್ಲ ಅಂತ ಹೇಳೋದು ಅಂತ ಹೇಳ್ತಾರೆ. ಇವ್ರೇನ್ ಮಾಡಿದ್ರು, ಇಂಡೈರೆಕ್ಟ್ ಆಗಿ ಮಕ್ಕಳಿಗೆ ಸುಳ್ಳು ಹೇಳಕ್ ಕಲಿಸಿದ್ರು. ಇದು ಅವ್ರಿಗೆ ಗೊತ್ತಾಗಲಿಲ್ಲ. ನಮ್ಮ ಮಕ್ಕಳಿಗೆ ಸುಳ್ಳು ಹೇಳಕ್ ನಾ ಕಲಿಸಿದೆ ಅಂತಿಕೊಂಡ್ರು. ನಮ್ಗೆ ಗೊತ್ತೇ ಆಗುದಿಲ್ಲ ಇವು. ಈಗ ನಿಮ್ಗ ಇರ್ತಾರ, ನೀನು ಸಿಗರೇಟ್ ಸಿಗು ಚಟ ಇರ್ತೈತೆ, ದಿನಾನು ಸಿಗರೇಟ್ ತರಿಸ್ತೀಯ. ಯಾರ ಕಡೆಯಿಂದ? ಮಗನ ಕಡೆಯಿಂದ. ಹೌದಾ? ಅವ ದಿನ ತಂದು ಕೊಡ್ತಾನ. ನಮ್ಮ ದಿನ ಸೇರ್ತಾನ. ಏನ್ ಮಜಾ ಇರ್ಬೇಕಂತ ಅವ್ನು ಒಂದ್ ದಿವ್ಸ ಸೇರ್ತಾನ. ಅವಾಗ ಸೀದ್ರು ಋಣ ಮಾಡ್ಕೊಂತಾನ. ಅದಕ್ಕೆ ಅವ್ರಪ್ಪ ಬಂದು ಕೇಳ್ತಾನ, ನನ್ನ ಮಗ ಸೇದಾಗತ್ತೇನ, ಅದಕ್ಕೆ ಹೆಂಗ್ರಿ ಗುರುಗಳ ಅಂತ. ನೀ ಬುದ್ಧಿ ಹೇಳಂತೆ. ಹೆಂಗ್ ಬುದ್ಧಿ ಹೇಳ್ರಿ? ನನ್ನ ಮಗನ ಕಡೆ ನಾನ ದಿನ 8 ಪ್ಯಾಕ್ ತರಿಸಿ ಸೇರ್ತೀನಿ ನಾನು, ನಾ ಹೆಂಗ್ ಬುದ್ಧಿ ಹೇಳಿ ಅಂತ. ಎಲ್ಲರ ಗತಿ ಹಾಗಾಗೈತೆ.
ಎಲ್ಲರ ಗತಿ ಹೆಂಗಾಗಿದೆ ಜಗತ್ತಿನಾಗ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ನಾವು ಬುದ್ಧಿ ಹೇಳಿದಂಥ ಸ್ಥಿತಿ ಬಂದೈತಿ. ಮೊಬೈಲ್ ಕೆಟ್ಟೈತಿ ಎಲ್ಲರಿಗೂ ಗೊತ್ತೈತಿ. ಮೊಬೈಲ್ ಕೆಟ್ಟೈತಿ ಎಲ್ಲರಿಗೂ ಗೊತ್ತೈತಿ. ಹಾಂ, ಮೊಬೈಲ್ ಬಿಡಂತ ಯಾರಿಗೆ ಹೇಳಂತ ತಾಕತ್ತದ? ಯಾಕಂದ್ರೆ ನನ್ನ ಕೈ ಮೊಬೈಲ್ ಅದ, ನಾನೇ 20 ಸಲ ನೋಡ್ತೀನಿ. ನನ್ನ ಮಕ್ಕಳು ನಾ ಹೆಂಗೆ ಹೇಳಿ? ಗೊತ್ತಾಗ್ತಿಲ್ಲ. ಅದಕ್ಕೆ ಇಲ್ಲಿ ಯಾರು ಬುದ್ಧಿ ಹೇಳ್ತಕ್ಕಂಥ ಸ್ಥಿತಿಯೊಳಗಿಲ್ಲ. ಎಲ್ಲರೂ ತಪ್ಪಿಟ್ಟಿವಿ ನಾವು. ಎಲ್ಲರೂ ತಪ್ಪಿದಾಗ ಆಗೋ ಅನಾಹುತ ಭಾಳ ಕೆಟ್ಟದು. ಇದನ್ನು ಮುಂದಿನ ದಿನಮಾಗ ಎಲ್ಲರೂ ನೋಡ್ತಾರೆ. ಆದ್ರೆ ಸಮಯ ಮಿಂಚು ಬೀಳ್ತೈತಿ. ಇಷ್ಟು ಹೇಳಿ ಅನ್ನೋದು ಯಾವುದು ಜ್ಯೋತಿಷಾಲಯ? ಗುರುದೇವ ಜ್ಯೋತಿಷಾಲಯ, ಗುರುದತ್ತ ಜ್ಯೋತಿಷಾಲಯ ಚೆನ್ನಾಗಿ ಬೆಳೀಲಿ ಅಂತ ಆಶೀರ್ವಾದ ಮಾಡಿ ಫಸ್ಟ್ ಎಪಿಸೋಡ್ ಗುರುದತ್ತ ಜ್ಯೋತಿಷಾಲಯಕ್ಕೆ, ಗುರುದೇವ ಜ್ಯೋತಿಷಾಲಯ, ಗುರುದತ್ತ ಜ್ಯೋತಿಷಾಲಯಕ್ಕೆ ಒಂದು ಗುರುಜಿಯವ್ರದ್ದು ಎಪಿಸೋಡು ಬರ್ತದ. ಒಳ್ಳೇದಾಗಲಿ, ನನಗೆ ಉತ್ತರ ಅಭಿವೃದ್ಧಿ ಆಗಲಿ. ಖಂಡಿತವಾಗಿಯೂ ನೀನು ಬೆಳಿ, ಇತರರು ಬೆಳೆಸು. ಮತ್ತೆ ನೀರು ಬೆಳಿಬೇಕು, ನೀನು ಬೆಳಿಬೇಕು. ನೀನು ತಿಳ್ಕೊ, ಮಂದಿ ತಿಳಿಸು. ನೀನು ಕಲಿ, ಮಂದಿ ಕಲಿಸು. ಗೊತ್ತಾಯ್ತಲ್ಲ? ಆದ್ರೆ ಪ್ರತಿಯೊಂದನ್ನು ಒಂದು ಶಕ್ತಿ ಎಲ್ಲ ಆಟ ಆಡಿಸ್ತದ. ನೀನು ಶಕ್ತಿವಂತನಾಗಬೇಕು. ಹೆಂಗೆ ಮೊಬೈಲ್ ಚಾರ್ಜ್ ಮಾಡ್ಕೊಂಡಾಗ ಎಲ್ಲವನ್ನ ನೋಡ್ಬೋದು, ಹಾಗೆ ನೀನು ಚಾರ್ಜ್ ಮಾಡ್ಕೋಬೇಕು. ಎಂಥ ಚಾರ್ಜು? ಧ್ಯಾನ ಮಾಡು, ಪ್ರಾಣಾಯಾಮ ಮಾಡು, ಯೋಗ ಸಾಧನ ಮಾಡು. ಇದೆ ತಂತ್ರ ಹೇಳಿದೀವಿ, ಮಂತ್ರ ಹೇಳಿದೀವಿ. ಅದು ಸಿದ್ಧಿ ಮಾಡ್ಕೊಂಡು ನಿನ್ನ ಅಟಿಟ್ಯೂಡ ಬದಲಾಗುತ್ತೆ. ನಿನ್ನೊಳಗೊಂದು ಅಪಾರ ಶಕ್ತಿ ಬರುತ್ತೆ. ಇವತ್ತು ಏನಾಯ್ತಪ್ಪ ಅಂದ್ರೆ ನೀನು ಸನ್ನಿವೇಶಗಳನ್ನು ಎದುರಿಸಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಸನ್ನಿವೇಶಗಳದಾವ ಹೊರಗಡೆ. ಈಗ 108 ಸನ್ನಿವೇಶಗಳು, 108 ಸಮಸ್ಯೆಗಳು ಅವನು ಎದುರಿಸಲಾಗ ಜರ್ಜರಿಸಲಾಗಿಬಿಟ್ಟಿದೆ. ಇವನು ಎದುರಿಸ್ಬೇಕಂತಪ್ಪ ಅಂದ್ರೆ ಒಂದು ಶಕ್ತಿ ಇದೆ. ಈ ಶಕ್ತಿಯನ್ನು ಕೊಡೋದು ಯಾವುದಪ್ಪ ಅಂದ್ರೆ ಅಂತರ್ಶಕ್ತಿ, ಆಧ್ಯಾತ್ಮಿಕ ಶಕ್ತಿ. ಇದನ್ನು ಡೆವಲಪ್ ಮಾಡ್ಕೋಬೇಕಾ? ಏನು ಮಾಡಬೇಕು? ಸಾಧನ. ಎಂತ ಸಾಧನ? ಮಂತ್ರ, ಯಂತ್ರ, ತಂತ್ರ. ಹೌದಾ? ಅದಕ್ಕಿಂತ ಮೂಲವಾಗಿ ಯೋಗ ಸಾಧನ. ಅದಕ್ಕೆ ಯೋಗ ಸಾಧನ ಮಾಡು, ಯೋಗಿ ಆಡು. ಬಿ ಯೋಗಿ. ಶಿವ ಶಿವ. 8 ನಿಮಿಷ ಆಯ್ತಪ್ಪ.